ವಿಡಿಯೋದಲ್ಲಿ ನಾನು ಪಿ ಲಂಕೇಶ್ ಅವರು ಬರೆದಿರುವಂತಹ ದ ಗಾರ್ಡನರ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೇಳಬೇಕು ಅಂದರೆ ಇದು ಪಿ ಲಂಕೇಶ್ ಅವರ ಒಂದು ಕಾಲ್ಪನಿಕ ಕಥೆ ಆಗಿದೆ. ಅಂದರೆ ಅವ್ರು ಎಲ್ಲೋ ಆನ್ ದ ವೇ ಹೋಗುವಾಗ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡ್ತಾರೆ. ಆ ವ್ಯಕ್ತಿಯನ್ನು ನೋಡಿದಾಗ ಅವ್ರಿಗೆ ಹೊಳೆಯೋ ಅಂಥದ್ದೇ ಈ ಕಥೆ ಆಗಿರುತ್ತೆ. ಅವರು ಮೊದಲಿಗೆ ಹೇಳ್ತಾರೆ, ಇದನ್ನು ನಾನು ಎಲಾಬರೇಟ್ ಮಾಡೋದಕ್ಕೆ ಹೋದರೆ ನಿಮಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ, ಕತೆ ಎಲ್ಲೋ ವೇಟ್ಲೆಸ್ ಅಂತ ನಿಮಗೆ ಅನಿಸ್ಬೋದು ಅಂತ ಹೇಳಿ ಶುರು ಮಾಡ್ತಾರೆ. ಮೊದಲಿಗೆ ಹೇಳ್ತಾರೆ ಇದು ಅವರಿಗೆ ಜಸ್ಟ್ ಆಗ ತಾನೇ ಫ್ಲ್ಯಾಶ್ ಆಗಿರೋ ಸ್ಟೋರಿ ಆಗಿರುತ್ತೆ. ಅಂದರೆ ಅವ್ರಿಗೆ ಆಗ ಮನಸ್ಸಿಗೆ ಬಂದಿದ್ದನ್ನು ಅವ್ರು ಹಾಗೆ ಹೇಳ್ತಿದ್ದಾರೆ. ಯಾವಾಗ ಇದು ಶುರು ಆಗುತ್ತೆ ಅಂದರೆ ಇವರು ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡ್ತಾರೆ. ಅದು ಎಲ್ಲಿ? ಚನ್ನರಾಯಪಟ್ಟಣದ ಹತ್ರ ಯಾವುದೋ ಒಂದು ತೆಂಗಿನ ತೋಟದ ಬಳಿ ಈ ವ್ಯಕ್ತಿಯನ್ನು ನೋಡ್ತಾರೆ. ಆ ವಯಸ್ಸಾದ ವ್ಯಕ್ತಿಯ ಕಣ್ಗಳು ಸ್ಟ್ರೇಂಜ್ ಮೆಮೊರೀಸ್ ಹಾಗೂ ನೇಟಿವ್ ಇಂಟೆಲಿಜೆನ್ಸ್ ಇಂದ ತುಂಬಿಕೊಂಡಿದೆಯಂತೆ. ಅವನು ಉದ್ದನೆಯ ಮನುಷ್ಯ ಆಗಿರ್ತಾನೆ. ಅವನ ಕೂದಲೆಲ್ಲ ಗ್ರೇ ಕಲರ್ಗೆ ಟರ್ನ್ ಆಗಿರುತ್ತೆ. ಮತ್ತು ಅವನಿಗೆ ಲಾಂಗ್ ಬೀಕ್ ಲೈಕ್ ನೋಸ್ ಇರುತ್ತೆ. ಅಂದರೆ ಕೊಕ್ಕಿನಂತಹ ಉದ್ದನೆಯ ಮೂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಒಂದು ಗುದ್ಲಿನ ಹಿಡ್ಕೊಂಡಿದ್ದಾನೆ. ಅಂದರೆ ತೋಟದ ಕೆಲಸ ಮಾಡಕ್ ಬೇಕಲ್ವಾ, ಒಂದು ಗುದ್ಲಿನ ಹಿಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಮತ್ತೆ ತೋಳಿನಲ್ಲಿ ಒಂದು ನ್ಯೂಸ್ ಪೇಪರ್ ಸಿಗಿಸ್ಕೊಂಡಿದ್ದಾನೆ. ಅಂದರೆ ಅವನನ್ನು ನೋಡ್ತಿದ್ರೆ ಅವನೊಬ್ಬ ಕೂಲಿಗಾರನೂ ಹೌದು, ಮೇಲ್ವಿಚಾರಕನೂ ಹೌದು, ಒಬ್ಬ ಫಿಲಾಸಫರ್ ಕೂಡ ಹೌದು ಅನ್ನೋ ತರ ಕಾಣಿಸ್ತಿದ್ದಾನೆ. ಸೊ ಆಲ್ ಇನ್ ಒನ್ ತರ ಕಾಣಿಸ್ತಿದ್ದಾನೆ ಅಂತ ಹೇಳ್ಬೋದು. ಈಗ ನಮ್ಮ ಪಿ ಲಂಕೇಶ್ ಅವರ ಇಮ್ಯಾಜಿನರಿ ಸ್ಟೋರೀಸ್ ಶುರು ಆಗುತ್ತೆ. ಮೊದಲಿಗೆ ಹೇಳ್ತಾರೆ, 100 ಮೈಲಿಗಳಿಂದ ಅಂದ್ರೆ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಈ ತೋಟದ ಬಳಿ ಬಂದು ನಿಲ್ತಾನೆ ಆ ವಯಸ್ಸಾದ ವ್ಯಕ್ತಿ. ಆಗ ಅಲ್ಲೇ ಇದ್ದಂಥ ತೋಟದ ಮಾಲೀಕ ಇವನ್ ಥರನೇ ಅಲ್ವಾ ನನ್ನ ಕೆಲ್ಸಕ್ಕೆ ಹುಡುಕ್ತಾ ಇದ್ದಿದ್ದು, ಒಬ್ಬ ಮನುಷ್ಯನ ಅಂದರೆ ಒಬ್ಬ ವ್ಯಕ್ತಿನ ಹುಡುಕ್ತಿದ್ದೆ ಅಂತ ಅಂದ್ಕೊಂಡು ಸೊ ಅವರ ಇಬ್ಬರು ಮಧ್ಯ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ, ಮಾತುಕತೆ ನಡೆಯುತ್ತೆ. ಅದಾದ ನಂತರ ಆ ವಯಸ್ಸಾದ ವ್ಯಕ್ತಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ನಿರ್ಧಾರವನ್ನು ತಗೊತಾನೆ. ಅವ್ನು ಎಷ್ಟು ಯೂಸ್ಫುಲ್ ಆಗಿರ್ತಾನೆ ಅಂದರೆ ಅವ್ನು ಆಗ್ಲೇ ಈ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸದಲ್ಲೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗೇ ಬರುತ್ತೆ ಅವನಿಗೆ ಕೆಲಸಗಳು. ಅಂಥದ್ರಲ್ಲಿ ಅವನು ಅಲ್ಲಿರುವಂಥ ಕೂಲಿಗಾರರ ಒಂದು ಕಷ್ಟವನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋನಾಗಿರ್ತಾನೆ. ಅಷ್ಟೇ ಅಲ್ಲ, ಆ ತೋಟದಲ್ಲಿ ಆಗ್ತಿದ್ದಂಥ ಸಣ್ಣ ಪುಟ್ಟ ಕಳ್ತನ ಏನಿರುತ್ತೆ ಅದು ಕೂಡ ನಿಂತೋಗುತ್ತಂತೆ. ದಿನೇ ದಿನೇ ಬರುವಂಥ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಓನರ್ನ ಲೈಫ್ ಸ್ಟೈಲ್ ಕೂಡ ಬದಲಾಗುತ್ತೆ. ಅವನು ಇನ್ನೂ ಹೆಚ್ಚು ಹೆಚ್ಚು ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ತುಂಬಾ ಸೋಂಬೇರಿಯಾಗಿ ಹೋಗ್ತಾನೆ. ಎಷ್ಟು ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದಂದರೆ ಏನು ಅನ್ನೋದನ್ನು ಮರೆಯೋ ಅಷ್ಟು ಅವನು ಲೇಸಿಯಾಗಿ ಹೋಗ್ತಾನೆ, ಅಂದರೆ ಸೋಂಬೇರಿಯಾಗಿ ಹೋಗ್ತಾನೆ. ಈಗ ನಮ್ಮ ಮಾಲೀಕನ ಹೆಂಡತಿ ಏನಿದ್ದಾರೆ ಅವ್ರಿಗೂ ಕೂಡ ಇದೆಲ್ಲ ಒಂಥರ ವಿಚಿತ್ರ ಅನ್ಸೋಕೆ ಶುರು ಆಗೋಗಿದೆ. ಅಲ್ಲ, ಈ ವಯಸ್ಸಾದ ವ್ಯಕ್ತಿ ಬಂದಿರೋದು ನಮ್ ಕೆಟ್ಟದ್ದಕ್ಕ ಅಥವಾ ಒಳ್ಳೇದಕ್ಕ ಅಂತ ಅವಳು ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾಳೆ. ತನ್ನ ಗಂಡನ ಹತ್ರ ಇವಾಗ ಬೇಕಾದಷ್ಟು ಆಸ್ತಿ ಇದೆ, ಅದ್ರ ಜೊತೆಗೆ ಸಮಾಜದಲ್ಲಿ ಅವನಿಗೆ ಗೌರವ ಕೂಡ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಅವನ ಅಕ್ಕಪಕ್ಕ ಊರುಗಳಲ್ಲಿ ಅವನು ತುಂಬಾ ಫ್ರೆಂಡ್ಸ್ಗಳನ್ನ ಮಾಡ್ಕೊತಿದ್ದಾನೆ. ಜೊತೆಗೆ ತನ್ನ ಊರಲ್ಲೂ ಕೂಡ ಅಷ್ಟೇ ಜನ ಫ್ರೆಂಡ್ಸ್ಗಳನ್ನ ಇಟ್ಕೊಂಡಿರ್ತಾನೆ. ಅವ್ನ ಲೈಫಲ್ಲಿ ಅವನಿಗೆ ಮಾಡೋಕ್ಕೆ ಅಂತ ಯಾವುದೇ ಪ್ರೀಶಿಯಸ್ ಕೆಲಸ ಅಂದರೆ ಅಮೂಲ್ಯವಾದ ಕೆಲಸ ಇಲ್ಲ ಅಂದ್ರೂ ಕೂಡ ಅವ್ನ ಲೈಫ್ ತುಂಬಾನೇ ಕಲರ್ಫುಲ್ ಆಗಿದೆಯಂತೆ. ಆದರೆ ಅವನು ಇತ್ತೀಚೆಗೆ ಕಲ್ತಿರುವಂತಹ ಈ ಚಟಗಳೇನಿರ್ಬೋದು, ಸಹವಾಸಗಳೇನಿರ್ಬೋದು, ಇದೆಲ್ಲನೂ ಕೂಡ ಆ ಮಾಲೀಕನ ಹೆಂಡತಿಗೆ ಆತಂಕಕ್ಕೊಳಗಾಗೋ ರೀತಿ ಮಾಡ್ತಾ ಇದೆ. ಅವ್ರ ಹತ್ರ ಬರೀ 10 ಎಕರೆ ಇರುತ್ತೆ. ಆದರೆ ಇವಾಗ ಅವರು ಊಹೆನೂ ಮಾಡೋಕ್ಕಾಗ್ದಲ್ಲ ಇರೋಷ್ಟು ಆಸ್ತಿಯನ್ನು ಸಂಪಾದಿಸಿದ್ದಾರೆ. ಅದೇನೋ ಸರಿ, ಆದರೆ ಈಗ ಅವ್ರ ಜೀವನನೇ ಕೈ ತಪ್ಪ ಹೋಗ್ತಿದೆ. ಇದೇ ರೀತಿ ಮಾಲೀಕನ ಹೆಂಡತಿ ಯೋಚನೆಯಲ್ಲಿರುವಾಗ ಅವಳು ಒಂದು ದಿನ ಈ ತೋಟಕ್ಕೆ ಬರ್ತಾಳೆ. ಆಗ ವಯಸ್ಸಾದ ವ್ಯಕ್ತಿ ಅವಳನ್ನು ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಗ್ತಿದೆ, ಓ ಇವಳು ಈ ಥರ ಯೋಚನೆ ಮಾಡ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅವಳನ್ನ ನೋಡಿ ಒಂದು ಸ್ಮೈಲ್ ಕೊಟ್ಟು ಅವಳಿಗೆ ಎಳ್ನೀರನ್ನು ತಂದು ಕೊಡ್ತಾನೆ. ಆಮೇಲೆ ಅಲ್ಲೇ ಒಂದು ಬಾವಿ ಕಟ್ಟೆ ಇರುತ್ತೆ, ಅಲ್ಲಿ ಹೋಗಿ ಕೂತ್ಕೊತಾನೆ. ಆ ಮಾಲೀಕನ ಹೆಂಡತಿಗೆ ಬೇರೆ ಎಲ್ಲೂ ಕೂಡ ಜಾಗ ಸಿಗೋಲ್ಲ. ಸೊ ಅವಳು ಬಂದು ಆ ವಯಸ್ಸಾದ ವ್ಯಕ್ತಿಯ ಪಕ್ಕದಲ್ಲೇ ಆ ಬಾವಿ ಕಟ್ಟೆ ಮೇಲೆ ಕೂತ್ಕೊಂತಾಳೆ. ಅದು ಸಂಜೆಯ ಹೊತ್ತಾಗಿರುತ್ತೆ. ಅದು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ಈ ಸೂರ್ಯನ ಕಿರಣಗಳು ಈ ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರಗಳ ಎಲೆಯ ಮುಖಾಂತರ ಆ ಬಾವಿ ಕಟ್ಟೆಯ ಗೋಡೆಗೆ ಬಂದು ಬೀಳ್ತಿದೆಯಂತೆ. ಅಂದರೆ ಸಂಜೆಯ ವಾತಾವರಣ ಇದಾಗಿದೆ. ಈಗ ಆ ವಯಸ್ಸಾದ ವ್ಯಕ್ತಿ ಒಂದು ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಕತೆ ಒಳಗೆ ಕತೆ. ಈಗ ನಮ್ಮ ವಯಸ್ಸಾದ ವ್ಯಕ್ತಿ ಒಂದು ಸ್ಟೋರಿ ಹೇಳ್ತಾ ಇದ್ದಾನೆ. ಅದೇನಂದ್ರೆ, ಇಲ್ಲಿಂದ ಸುಮಾರು ದೂರದಲ್ಲಿ ಒಬ್ಬ ತಮ್ಮಣ್ಣ ಅನ್ನೋ ವ್ಯಕ್ತಿ ಇದ್ದಾನೆ. ಅವನ ಹತ್ರ ಎಲ್ಲ ಕೂಡ ಇದೆ. 10 ಎಕರೆ ಫಲವತ್ತಾದ ಭೂಮಿ ಇದೆ, ಆರಾಮಾಗಿರೋಕೆ ಒಂದು ಮನೆ ಇದೆ. ಅಷ್ಟೇ ಅಲ್ಲ, ಕೈಕಾಲ್ಗೆ ತುಂಬಾ ಜನ ಆಳುಗಳಿರ್ತಾರಂತೆ. ಬಹು ಮುಖ್ಯವಾಗಿ ಅವನಿಗೊಬ್ಬ ವೈರಿ ಕೂಡ ಇದಾನಂತೆ. ಅವನ ಹೆಸರು ಸಂಗೋಚಿ. ಇಷ್ಟು ಹೇಳ್ತಿದ್ದಂಗೆನೆ ಆ ಓಲ್ಡ್ ಮ್ಯಾನಿಗೆ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನ್ಸೋಕ್ ಶುರು ಆಗುತ್ತೆ. ಮಾತಲ್ಲಿ ತಡಬರ್ಸ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತಹ ಮಾಲೀಕನ ಹೆಂಡತಿಗೆ ಇವಾಗ ಅಲ್ಲ, ಇಷ್ಟಕ್ಕೂ ಇದೆಲ್ಲ ನಾನ್ಯಾಕೆ ಕೇಳಿಸ್ಕೊಬೇಕು, ಇದೆ ನನಗೆ ಸಂಬಂಧಪಟ್ಟಿದ್ದ ಅಂತ ಅಲ್ಲಿಂದ ಎದ್ದೋಗ್ಬೇಕು ಅನ್ಕೋತಾಳೆ. ಆದರೂ ಕೂಡ ಆ ಓಲ್ಡ್ ಮ್ಯಾನ್ ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ಅಲ್ಲೇ ಸುಮ್ಮನೆ ಕೂತಿರ್ತಾಳೆ. ಮತ್ತೆ ಓಲ್ಡ್ ಮ್ಯಾನ್ ಮುಂದುವರ್ಸ್ತಾನೆ, ಅಯ್ಯೋ ಅವನ ಹೆಸರು ಸಂಗೋಜಿ ಅಲ್ಲ, ಅವನ ಹೆಸರು ಬಸವಯ್ಯ ಅಂತ ಹೇಳ್ತಾನೆ. ಈ ಸತ್ಯ ಘಟನೆಗಳನ್ನ ನಾವು ಕಾಲ್ಪನಿಕ ಕಥೆಯ ಮುಖಾಂತರ ಹೇಳ್ತೀವಿ ಅಂತ ಹೊರಟಾಗ ಅದು ಯಾವ ರೀತಿ ವೈವಿಧ್ಯಮಯ ವೇಷಗಳನ್ನ ತೆಗೆದುಕೊಳ್ಳುತ್ತೆ ಎಂಬುದ್ರ ಬಗ್ಗೆ ಇಲ್ಲಿ ಆ ಓಲ್ಡ್ ಮ್ಯಾನ್ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾನಂತೆ.
ಅದೇನೇ ಇರಲಿ, ಈಗ ಬಸವಯ್ಯ ಅಂತಾನೆ ಹೆಸರು ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ತಮ್ಮಣ್ಣಂಗೂ ಬಸವಯ್ಯಂಗೂ ಯಾವ ಮಟ್ಟಕ್ಕೆ ವೈರತ್ವ ಇದೆ ಅಂದರೆ, ತಮ್ಮಣ್ಣ ಏನಾದರೂ ಅವ್ನ ಜಮೀನ್ ಪಕ್ಕಕ್ಕೆ 4 ಎಕರೆ ಹೆಚ್ಚಾಗಿ ತಗೊಂಡ್ರೆ ಬಸವಯ್ಯ ಕೂಡ ಅದನ್ನೇ ಮಾಡ್ತಾನಂತೆ. ಒಬ್ಬ ಏನಾದರೂ 10 ಜನ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಇನ್ನೊಬ್ಬ 15 ಜನ ಫ್ರೆಂಡ್ಸನ್ನು ಮಾಡ್ಕೊತಾನೆ. ಈ ರೀತಿ ಇದು ಒಂಥರ ಹೆಲ್ತಿ ಕಾಂಪಿಟೇಷನ್ ಅಂತಾನೆ ಅನಿಸ್ತಿರುತ್ತೆ ಮೊದಲಿಗೆ. ಆದರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಅವರು ಅಂದರೆ ಕಾಂಪಿಟೇಷನಲ್ಲಿ ಜಿದ್ದಿಯಲ್ಲಿ ಈ ಜಮೀನುಗಳನ್ನ ತಗೊಂಡು ಕೊನೆಗೆ ಅವ್ರ ಊರಲ್ಲಿ 1 ಎಕರೆ ಕೂಡ ಉಳಿಯಲ್ಲ ತಗೊಳ್ಳೋದಕ್ಕೆ ಜಮೀನಿನ. ಅಂದರೆ ಪೂರ್ತಿ ಇವರೇ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ಒಂದು ಬಸವಯ್ಯನ ಹೆಸರಲ್ಲಿರುತ್ತೆ, ಇಲ್ಲ ಅಂದರೆ ತಮ್ಮಣ್ಣನ ಹೆಸರಲ್ಲಿರುತ್ತಂತೆ. ಈಗ ತಮ್ಮಣ್ಣನ ಹತ್ರ 1,000 ಎಕರೆ ಜಮೀನಿದೆ. ನಮ್ಮ ಬಸವಯ್ಯನ ಹತ್ರ ಎಷ್ಟಿದೆ ಅಂದರೆ 800 ಎಕರೆ ಜಮೀನಿದೆ. ಇದನ್ನು ನಮ್ಮ ಬಸವಯ್ಯ ತಡ್ಕೊತಾನಾ? ಇಲ್ಲ, ಅವನಿಗೀಗ 200 ಎಕರೆ ಜಮೀನು ಬೇಕು. ಸೊ ಅವನೇನು ಮಾಡ್ತಾನೆ, ತಮ್ಮಣ್ಣನ ಹತ್ರ ಹೋಗಿ ಕೇಳ್ತಾನೆ, ನನಗೆ 200 ಎಕರೆ ಜಮೀನು ಕೊಟ್ಬಿಡು ಅಂತ ಕೇಳ್ತಾನೆ. ತಮ್ಮಣ್ಣ ಒಪ್ಕೊಳ್ಳಲ್ಲ. ಬೇಕಂದರೆ ನಿನ್ನ ಹತ್ರ ಇರೋ ಅಷ್ಟು ಜಮೀನು ನಾನು ತೊಗೊತೀನಿ ಹೊರತು ನನ್ನ ಜಮೀನು ನಿನಗೆ ಕೊಡಲ್ಲ ಅಂತ ಹೇಳ್ತಾನೆ. ಬಸವಯ್ಯಂಗೆ ಮತ್ತೆ ಸಿಟ್ಟು ಬರುತ್ತೆ. ಜನನೆಲ್ಲ ಕರ್ಕೊಂಡು ಹೋಗಿ ಅದನ್ನೆಲ್ಲ ಅಟ್ಯಾಕ್ ಮಾಡಿ ಅವನು ಆ 200 ಎಕರೆ ಜಮೀನನ್ನು ವಶಪಡಿಸ್ಕೊಂಡು ಅದ್ರ ಸುತ್ತ ಬೇಲಿಯನ್ನು ಹಾಕ್ಕೊತಾನೆ. ಮತ್ತೆ ಈಗ ತಮ್ಮಣ್ಣಂಗೆ ರೇಸ್ ಆಗುತ್ತೆ, ಅಲ್ಲ ನನ್ನ ಜಮೀನ ಅವ್ನು ಹೆಂಗೆ ಕಿತ್ಕೊಂಡ ಅಂತ ಈಗ ತಮ್ಮಣ್ಣಂಗೆ ಸಿಟ್ಟು ಬರುತ್ತೆ. ಇವರಿಬ್ರು ಮಧ್ಯ ಇರೋ ಜಗಳ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಅವರ ಬೆಂಬಲಿಗರು ಏನಿರ್ತಾರೆ ಅವರವರೇ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರಂತೆ. ಈಗ ಈ ತಮ್ಮಣ್ಣನ ಬೆಂಬಲಿಗರು ಏನಿರ್ತಾರೆ ಅವರು ತಮ್ಮಣ್ಣನಿಗೆ ಸಜೆಷನ್ನ ಕೊಡ್ತಾರೆ. ನಾವು ಕೋರ್ಟಲ್ಲಿ ಕೇಸ್ ಹಾಕೋಣ ಅಂತ ಒಬ್ರು ಹೇಳ್ತಾರೆ, ನಾವು ಪೊಲೀಸ್ನ ಕಳ್ಸೋಣ ಅಂತ ಇನ್ನೊಬ್ರು ಹೇಳ್ತಾರೆ. ಇದು ಯಾವುದು ಬೇಡ ಅಂದರೆ ಬಸವಯ್ಯನ ಮೇಲೆ ಅಟ್ಯಾಕ್ ಮಾಡಿಸ್ಬಿಡೋಣ, ನೀನು ಅನ್ನೋ ಜನ ರೆಡಿ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಆದರೆ ತಮ್ಮಣ್ಣನಿಗೆ ಇದು ಯಾವುದೂ ಕೂಡ ಸೊಲ್ಯೂಷನ್ ಅನ್ಸಲ್ಲ. ಈ ಬಸವಯ್ಯನ ಹೇಗಾದರೂ ಕಂಪ್ಲೀಟಾಗಿ ಸೋಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ತಮ್ಮಣ್ಣನಿಗೆ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅಂದರೆ, ಅವನ ಲೈಫಲ್ಲಿ ಇದುವರೆಗೂ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದಾನೋ ಪ್ರತಿಯೊಂದನ್ನು ಕೂಡ ಲಾವಣಿಗಳ ಮುಖಾಂತರ ಬರೆದು ಅದನ್ನು ಹಾಡೋದಕ್ಕೆ ಶುರು ಮಾಡ್ತಾನೆ. ಇದುವರೆಗೂ ತಮ್ಮಣ್ಣ ಹಾಗೂ ಬಸವಯ್ಯನ ಮಧ್ಯೆ ಇದ್ದಂಥ ವೈರತ್ವ ಬರೀ ಕಾಣೋ ವಸ್ತುಗಳ ಮೇಲೆ ಇತ್ತು. ಅಂದರೆ ಈ ಜಮೀನು ವಿಷಯದಲ್ಲಿ, ಅಂದರೆ ಆಸ್ತಿ ವಿಷಯದಲ್ಲಿ, ಜನಗಳ ವಿಷಯದಲ್ಲಿ ಇತ್ತು. ಆದರೆ ಈಗ ಇದು ಇನ್ವಿಸಿಬಲ್ ಆಗಿ, ಅಂದರೆ ಕಾಣ್ದಲೇ ಇರೋ ವಸ್ತುಗಳ ಹಿಂದೆ ಹೋಗ್ತಾ ಇದೆ. ತಮ್ಮಣ್ಣಂಗೆ ಉತ್ತರ ಕೊಡೋಕ್ಕೆ ಬಸವಯ್ಯನ ಕೈಲಿ ಆಗಲ್ಲ. ಯಾಕಂದರೆ ಬಸವಯ್ಯ ಆಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನ ಕೈಲಿ ಆಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಅವನ ಜಮೀನಲ್ಲಿ ಏನು ಕೃಷಿ ಕೆಲಸ ಮಾಡ್ತಿರ್ತಾನಲ್ಲ ಅದನ್ನೇ ಅವನು ಅಚ್ಚುಕಟ್ಟಾಗಿ ನಡ್ಸ್ಕೊಳ್ತಾ ಹೋಗ್ತಾನೆ. ಆದರೆ ಇದು ಕೂಡ ತಮ್ಮಣ್ಣಂಗೆ ಉತ್ತರ ಕೊಟ್ಟಂಗೆ ಆಗಲ್ಲ. ಯಾಕಂದರೆ ಇವಾಗ ತಮ್ಮಣ್ಣ ತುಂಬಾ ಫೇಮಸ್ ಆಗಿದ್ದಾನೆ. ಅವನ ಒಂದು ಲಾವಣಿಗಳಲ್ಲಿ ಈ ಬಸವಯ್ಯನ ಕ್ರೂರತ್ವದ ಬಗ್ಗೆ, ಅವ್ನು ಮಾಡೋ ಮೋಸಗಳ ಬಗ್ಗೆ ಕೂಡ ಬರೆದಿರ್ತಾನಂತೆ. ಈ ತಮ್ಮಣ್ಣ ಎಷ್ಟು ಫೇಮಸ್ ಆಗ್ತಾನೆ ಅಂದರೆ, ಬೇರೆ ಕಡೆ ಇರೋ ಜನಪದಗಾರರು ಕೂಡ ಬಂದು ಇವನ ಹತ್ರ ಲಾವಣಿಗಳನ್ನ ಬರ್ಸ್ಕೊಂಡು ಹೋಗ್ತಿದ್ರಂತೆ. ಅಷ್ಟೇ ಯಾಕೆ, ಈ ವಿಮರ್ಶೆಗಾರರು, ಸಾಹಿತಿಗಾರರೆಲ್ಲ ಏನಿರ್ತಾರೆ ಅವರು ಬಂದು ಈ ಒಂದು ಲಾವಣಿಗಳನ್ನು ಅವರ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿಕೊಂಡು ಅವರು ಇವನ ಮುಖಾಂತರ ಫೇಮಸ್ ಆಗ್ತಿದ್ರಂತೆ. ಅಷ್ಟು ಫೇಮಸ್ ಆಗೋಗ್ತಾನೆ ನಮ್ಮ ತಮ್ಮಣ್ಣ. ಆದರೆ ಇದನ್ನೆಲ್ಲ ಬಸವಯ್ಯ ಏನೂ ಮಾಡೋಕ್ಕಾಗ್ದಲೇ ಕೋಪದಿಂದ ನೋಡ್ತಿರ್ತಾನೆ. ಆಮೇಲೆ ಏನು ಮಾಡ್ತಾನೆ ಅಂದರೆ, ಈ ತಮ್ಮಣ್ಣನ ಒಂದು ಜಮೀನು ಏನಿರುತ್ತೆ ಅದನ್ನೆಲ್ಲ ಸೈಲೆಂಟಾಗಿ ಒಂದೊಂದನ್ನೇ ಅಕ್ವೈರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ತಮ್ಮಣ್ಣ ಇದು ಯಾವುದನ್ನು ಕೂಡ ನೋಟಿಸ್ ಮಾಡೋದಕ್ಕೆ ಹೋಗಲ್ಲ. ಅಂದರೆ ಅವನ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಇವಾಗ ತಮ್ಮಣ್ಣನಿಗೆ ಜೀವನದಲ್ಲಿ ಇರುವಂಥ ಒಂದೇ ಒಂದು ಗುರಿ ಅಂದರೆ ಅದು ಅವನ ಕಲೆ ಆಗಿರುತ್ತೆ. ಹಾಗಾಗಿ ಅವನು ಈ ಜಮೀನು, ಆಸ್ತಿ ಅದ್ರ ಬಗ್ಗೆ ಎಲ್ಲ ಏನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ಅವನ ಕಾಲದಲ್ಲೇ ಇರುವಂತಹ ಬೆಸ್ಟ್ ಪೊಯೆಟ್ ಅಂತ ಅನ್ಸ್ಕೊಂಡಿದ್ದಾನೆ. ಅಂದರೆ ಅಷ್ಟು ಫೇಮಸ್ ಆಗಿದ್ದಾನೆ. ಆದರೆ ಬಸವಯ್ಯಂಗೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಬಸವಯ್ಯ ಇದರಿಂದ ಆಚೆ ಬರಬೇಕು ಅಂತ ಹೇಳಿ ಇನ್ನೂ ಹೆಚ್ಚಿನ ಆಸ್ತಿಯನ್ನು ಗಳಿಸ್ತೀನಿ ಅಂತ ಅವನು ಬಂಗ್ಲೆಯನ್ನು ಕಟ್ಟಿಸ್ತಾನೆ, ದೊಡ್ಡ ಬಂಗ್ಲೆಯನ್ನು ಕಟ್ಟಿಸ್ಕೊಳ್ತಾನೆ. ಮತ್ತು ಅವನ ಹೊಗಳೋದಕ್ಕೆ ಅಂತಾನೆ ಆಳ್ಗಳನ್ನ ಮಡಿಕೊಳ್ತಾನೆ. ಅದ್ರ ಜೊತೆಗೆ ಈ ಚಿನ್ನ, ಬೆಳ್ಳಿ, ವಜ್ರ, ಈ ಮುತ್ತು, ರತ್ನಾವಳ ಎಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಹಾಕೊಂಡು ಮೆರಿತಾ ಇರ್ತಾನಂತೆ. ಅವನ ಮನೇಲಿ ಎಷ್ಟೇ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಕೂಡ ತಮ್ಮಣ್ಣನ ಬುಕ್ಸ್ ಇಲ್ದಲೆ ಆ ಮನೆಗೆ ಕಳೆನೇ ಇರಲ್ವಂತೆ. ಈ ಅವನ ಮನೆಗೆ ಏನು ಗೆಸ್ಟ್ಗಳು ಬರ್ತಾರಲ್ಲ ಅವರು ಕೂಡ ಇದನ್ನೇ ಹೇಳಿ ಹೋಗ್ತಿರ್ತಾರಂತೆ, ಈ ಮನೇಲಿ ಎಲ್ಲ ಇದೆ ಆದರೆ ತಮ್ಮಣ್ಣನ ಬುಕ್ಸೇ ಇಲ್ವಲ್ಲ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಬೇರೆ ಕಡೆಯಿಂದ ಈ ಸ್ಕಾಲರ್ಸು, ಪೊಯೆಟ್ಸು, ಮ್ಯೂಸಿಷಿಯನ್ಸ್ನ ಎಲ್ಲರನ್ನೂ ಅವ್ರ ಮನೆಗೆ ಕರ್ಕೊತಾನೆ. ಅಂದರೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರ ಮನೆಗೆ ಒಂದು ಮೀನಿಂಗನ್ನು ತರ್ತಾನೆ. ಹೀಗಿರುವಾಗ ಏನಾಗುತ್ತೆ ಅಂದರೆ, ನಮ್ಮ ತಮ್ಮಣ್ಣ ಹುಷಾರು ತಪ್ಪಿಡ್ತಾನೆ. ಈಗ ನಮ್ಮ ಬಸವಯ್ಯಂಗೆ ಅಡ್ವಾಂಟೇಜು, ಯಾಕಂದರೆ ಈಗ ಅವನು ತಮ್ಮಣ್ಣನ ಆರಾಮಾಗಿ ಸೋಲಿಸ್ಬೋದು. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಹಾಗಿರುವಾಗ ಈಗ ಅವನ ಹತ್ರ ಆರೋಗ್ಯನೇ ಇಲ್ಲ ಅಂದರೆ ತಮ್ಮಣ್ಣ ಏನು ಮಾಡ್ಕೊಳಕ್ಕಾಗತ್ತೆ? ಅವ್ನು ಹಾಡಾಡ್ಬೋದು ಅಥವಾ ಲಾವಣಿಗಳನ್ನೇ ಬರಿಬೋದು. ಆದರೆ ಆರೋಗ್ಯ ಇಲ್ಲಾಂದರೆ ಅವನೇನು ಮಾಡ್ಕೊತಾನೆ ಅಂತ ಬಸವಯ್ಯಂಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ತಮ್ಮಣ್ಣನ ಕಾಯಿಲೆಯೇ ಬಸವಣ್ಣನ ಹೆಲ್ತ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಇಲ್ಲಿ ನಮ್ಮ ತಮ್ಮಣ್ಣ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾನೆ. ಈ ಬಸವಯ್ಯನ ಹೇಗಾದರೂ ಮಾಡಿ ಪನಿಷ್
ಮಾಡಬೇಕು ಅಂತ ಹೇಳಿ. ಅದೇ ಸಾವು. ಈಗ ಇವರಿಬ್ಬರು ಚೆನ್ನಾಗಿದ್ರೆ ಏನಾಗುತ್ತೆ, ಬಸವಯ್ಯ ಇನ್ನೂ ಕಾಂಪಿಟೇಷನ್ ಅಂತ ಅಂತಾನೆ ಇರ್ತಾನೆ. ಅದೇ ತಮ್ಮಣ್ಣನ ಹಾಡುಗಳೇನಾದರೂ ಅವನ ದೇಹವನ್ನು ಬಿಟ್ಟು ಹೋದರೆ, ಅಥವಾ ಆ ಒಂದು ಹಾಡಿಗೂ ಮತ್ತು ತಮ್ಮಣ್ಣನ ಮಾಂಸ ರಕ್ತ ಕಣಗಳಿಗೂ ಇರೋ ಸಂಬಂಧನೇ ಇಲ್ಲದೆ ಹೋದರೆ ಬಸವಯ್ಯ ತಾನೇ ಏನು ಮಾಡ್ಕೊತಾನೆ ಅಲ್ವಾ? ಸೊ ಇದು ಆ ತಮ್ಮಣ್ಣನ ಪ್ಲ್ಯಾನ್ ಆಗಿರುತ್ತೆ. ಆಗ ಮತ್ತೆ ಆ ವಯಸ್ಸಾದ ವ್ಯಕ್ತಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸ್ಟೋರಿಯನ್ನು ನಿಲ್ಲಿಸಿ ಹೇಳೋಕ್ಕೆ ಶುರು ಮಾಡ್ತಾನೆ. ನನಗೂ ಆಗಲೇ ಅರ್ಥ ಆಗಿದ್ದು ಈ ಮನುಷ್ಯನ ಒಂದು ಸ್ವಭಾವ ಎಷ್ಟು ವಿಚಿತ್ರ ಅಲ್ವಾ ಅನ್ನೋದನ್ನ ಅಂತ ಹೇಳಿ ಮತ್ತೆ ಒಂದು ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡ್ತಿದ್ದಾನೆ. ಮನುಷ್ಯನಿಗೆ ಸಂಪತ್ತು, ವಿದ್ಯೆ, ಕಲೆ ಇನ್ನೂ ಏನೇನೋ ಬೇಕು. ಅವನು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೋ ಒಂದು ಜಿದ್ದು ಅಥವಾ ಚಾಲೆಂಜಲ್ಲೇ ಬದುಕ್ತಿರ್ತಾನೆ. ಅಕಸ್ಮಾತ್ ಅವನು ಜಿದ್ದು ಚಾಲೆಂಜ್ ಇಲ್ಲ ಅಂತ ಅಂದರೆ ಅವನ ಜೀವನದಲ್ಲಿ ಅವನಿಗೆ ಅರ್ಥನೇ ಇರೋದಿಲ್ಲ ಬದುಕೋದಕ್ಕೆ, ಅಂದರೆ ಯಾವ ರೀಸನ್ ಕೂಡ ಇರೋದಿಲ್ಲ. ಇದು ನಿಜವಾದ ಕತೆ ಏನಲ್ಲ, ಎಲ್ಲೋ ನಾನು ಕೇಳಿಸ್ಕೊಂಡಿರೋದು. ಮೋಸ್ಟ್ಲಿ ನಾನು ಎಲ್ಲೋ ನ್ಯೂಸ್ ಪೇಪರಲ್ಲಿ ಓದಿರ್ತೀನಿ. ನಾನು ಒಬ್ಬ ವಯಸ್ಸಾದ ವ್ಯಕ್ತಿ ಅಷ್ಟೇ. ಇನ್ನೂ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ನನ್ನ ಹೆಸರು ಕೂಡ ಮಾಯ ಆಗಿ ಹೋಗುತ್ತೆ. ಇಲ್ಲಿ ನನ್ನ ವಯಸ್ಸಷ್ಟೇ ಇನ್ನು ಮುಖ್ಯ ಆಗತ್ತೆ ಹೊರತು ನನ್ನ ಹೆಸರು ಗಾಳಿಯಲ್ಲಿ ತೂರ್ಕೊಂಡು ಹೊರಟೋಗುತ್ತೆ. ನಾನು ಈ ತೋಟದಲ್ಲಿ ಕೆಲಸ ಮಾಡುವಂಥ ಒಬ್ಬ ಓಲ್ಡ್ ಮ್ಯಾನ್, ಒಬ್ಬ ಸರ್ವೆಂಟ್ ಕೂಡ ಹೌದು. ಅಷ್ಟೇ ಅಲ್ಲ, ದಿನಾ ನ್ಯೂಸ್ ಪೇಪರ್ನ ಓದ್ತಾ ಇಲ್ಲಿನ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುವಂಥ ಒಬ್ಬ ವ್ಯಕ್ತಿ ಆಗಿದ್ದೀನಿ. ಈ ತಮ್ಮಣ್ಣನ ಹಾಗೂ ಬಸವಯ್ಯನ ಸ್ಟೋರಿ ಹೇಗಿದೆ ಅಂದರೆ, ಈ ಆಲ್ ಆಫ್ ಎ ಸಡನ್ ರಷ್ಯಾ ಏನಾದರೂ ಅಮೇರಿಕಕ್ಕೆ ಇನ್ನು ಮುಂದೆ ನಾನಿನ್ ವೈರಿ ಅಲ್ಲ, ನಾನಿನ್ ಮೇಲೆ ಈ ಯಾವುದೇ ರೀತಿ ವಾರ್ನೂ ಕೂಡ ಮಾಡಲ್ಲ ಅಂತ ಹೇಳಿದ್ರೆ ಆಗ ಅಮೇರಿಕಾದ ರಿಯಾಕ್ಷನ್ ಹೇಗಿರುತ್ತೆ? ಬದ್ಧ ವೈರಿಯಾಗಿರೋ ರಷ್ಯಾದವರೇ ಈ ರೀತಿಯಾದ ಡಿಕ್ಲರೇಷನ್ ಕೊಟ್ಬಿಟ್ರೆ ಅಮೇರಿಕಾದ ಗತಿ ಏನು? ಅದಕ್ಕಾಗಿರೋ ಅಂತಹ ಬೇಜಾರು, ಸಂಕಟ ನಿಮಗೆ ಅರ್ಥ ಆಗೋದಿಲ್ಲ. ಒಂದು ನೇಷನ್ ಅಂದರೆ ಒಂದು ದೇಶ ಇದನ್ನು ಹೇಗಾದರೂ ಅರ್ಗಿಸ್ಕೋಬೋದು, ಆದರೆ ಮನುಷ್ಯನಿಂದ ಇದು ಸಾಧ್ಯ ಇಲ್ಲ. ನಾನು ಅದನ್ನು ಅನುಭವಿಸಿದ್ದೀನಿ. ನಾನು ಅನ್ಕೊಂಡೆ ನನ್ನ ಸಾವು ಬಸವಯ್ಯನನ್ನ ನಾಶ ಮಾಡುತ್ತೆ ಅಂತ. ಹಾಗಾಗಿ ಎಲ್ಲರನ್ನ ಕೂಡ ಬಿಟ್ಟು ನಾನು ಅಲ್ಲಿಂದ ಹೊರಟು ಬಂದೆ. ನಾನು ಹೊರಟು ಬಂದ ಸ್ವಲ್ಪ ದಿನದಲ್ಲೇ ಬಸವಯ್ಯ ಸತ್ತೋದ. ಅವ್ನು ಬದುಕೋದಕ್ಕೆ ಇವಾಗ ಯಾವ ಅರ್ಥನೂ ಇಲ್ಲ. ಯಾಕಂದರೆ ತಮ್ಮಣ್ಣನ ಸೋಲ್ಸೋದೇ ಅವನ ಗುರಿಯಾಗಿತ್ತು. ಈಗ ತಮ್ಮಣ್ಣನೇ ಇಲ್ಲ ಅಂತಂದರೆ ಅವನೇನು ಮಾಡ್ತಾನೆ ಇದ್ದು? ಈಗ ನಮಗೆ ಒಂದು ನಿಜ ಅರ್ಥ ಆಯಿತು. ಏನಪ್ಪ ಅಂದರೆ ಇಲ್ಲಿ ತಮ್ಮಣ್ಣ ಬೇರೆ ಯಾರೂ ಅಲ್ಲ, ಇಷ್ಟೊತ್ತವರೆಗೂ ಕಥೆಯನ್ನು ಹೇಳ್ತಿದ್ದಂತಹ ಆ ವಯಸ್ಸಾದ ವ್ಯಕ್ತಿನೇ ತಮ್ಮಣ್ಣ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈಗ ಅವನು ರಿವೀಲ್ ಮಾಡ್ತಾ ಇದ್ದಾನೆ, ಹೌದು ನನ್ನ ಹೆಸರು ತಮ್ಮಣ್ಣ. ಬಸವಯ್ಯ ಸತ್ತೋದ ಮೇಲೆ ನನ್ನ ಎಲ್ಲ ಹಾಡುಗಳನ್ನು, ಲಾವಣಿಗಳನ್ನು ನಾನು ಮರ್ತೋದೆ. ಒಂದಾನೊಂದು ಕಾಲದಲ್ಲಿ ಫೇಮಸ್ ಆಗಿದ್ದಂಥ ನಾನು ಈಗ ಅಸ್ತಿತ್ವನೇ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದೀನಿ. ಇದು ನನ್ನನ್ನು ನಾನು ಶಿಕ್ಷಿಸಿಕೊಂಡ ರೀತಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ ಆ ಮಾಲೀಕನ ಹೆಂಡತಿಗೆ, ಇವತ್ತು ನಿನ್ನ ಗಂಡ ಶ್ರೀಮಂತಿಕೆಯಿಂದ ಬೆಳೀತಿದ್ದಾನೆ, ಅವನು ಯಾರ ಮಾತನ್ನು ಕೂಡ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಮನುಷ್ಯ ಅಂದ್ರೇ ಹಾಗೆ, ಅವನು ಸಾಯೋವರೆಗೂ ಯಾವುದೋ ಒಂದು ರಿವೆಂಜು ಅಥವಾ ಚಾಲೆಂಜ್ ಅಂತಾನೆ ಬದುಕ್ತಿರ್ತಾನೆ. ಒಂದು ಚಾಲೆಂಜ್ ಕಂಪ್ಲೀಟ್ ಆಯಿತು ಅಂದರೆ ಇನ್ನೊಂದು, ಅದಾದರೆ ಇನ್ನೊಂದು, ಹೀಗೆ ಅವನು ಜೀವನ ಪೂರ್ತಿ ನಡೆಸ್ತಾ ಇರ್ತಾನೆ. ಇಷ್ಟು ಹೇಳಿ ಕೊನೆಯದಾಗ ಒಂದು ಮಾತು ಹೇಳ್ತಾರೆ, ಅಮ್ಮ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಾನು ನಿಮ್ಗೇನೋ ಹೇಳೇ ಇಲ್ಲ, ಇದೆಲ್ಲ ನಿಮ್ಮ ಕನಸು ಅಂತ ಅಂದ್ಕೊಳ್ಳಿ. ಲೇಬರರ್ಸ್ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಲೋಕಿಯನ್ ಮಗ ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಆದರೆ ಅವ್ನಿಗೇನೋ ಹುಷಾರಿಲ್ವಂತೆ, ನಾನು ಹೋಗಿ ಅವನ್ನ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಇದಿಷ್ಟು ಕಂಪ್ಲೀಟ್ ಪಿ ಲಂಕೇಶ್ ಅವರು ಇಮ್ಯಾಜಿನರ್ ಮಾಡ್ಕೊಂಡಿರುವಂತಹ ಸ್ಟೋರಿ ಆಗಿದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ನನ್ನನ್ನು ಕ್ಷಮಿಸಿ, ಯಾಕಂದರೆ ನಾನು ಇದನ್ನು ತುಂಬ ಎಲಾಬ್ರೇಟ್ ಮಾಡಿಲ್ಲ. ಯಾಕಂದರೆ ಇದನ್ನು ನನಗೇನು ಅನಿಸಿದೆ ಅದನ್ನು ನಾನು ನಿಮಗೆ ಡೈರೆಕ್ಟಾಗಿ ಹೇಳಿದ್ದೀನಿ. ಇದಿಷ್ಟೇ ನಾನು ನನ್ನ ಕನಸಲ್ಲಿ ಕಂಡಿರೋದು, ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋದು ಅಂತ ಹೇಳಿ ಇಲ್ಲಿಗೆ ಈ ಸ್ಟೋರಿನ ಮುಗಿಸ್ತಾರೆ.